ಅಯ್ಯ ಕ್ರಿಶ, ಎಲ್ಲಾಗಿದ್ದಿ? ನಿಂದು ಕೆಲಸ ಸಿಕ್ತಂತಲ್ಲ ಫಾರಿಂದಾಗ. ನನಗರ ಭಾಳ ಖುಷಿ ಆತಪ್ಪ ಕೇಳಿ ಕ್ಯಾಸ. ನಾನು ಅನ್ಕೊಂಡೇ ಇರಲಿಲ್ಲ ನಿನಗೂ ಫಾರಿಂದಾಗ ಕೆಲಸ. ನೀನು ಅನ್ಕೊಂಡಿರೋ ಫಸ್ಟ್ಗೆ ಸಿಗ್ತೈತಂತ ಹೇಳಿ ನನಗರ ಇಷ್ಟು ಖುಷಿ ಆಯ್ತು ಗೊತ್ತೇನ? ಓಹ್, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನನಗೆ ಇಷ್ಟು ಖುಷಿ ಆಗಕ್ಕೆ ಕಾರಣ ನೀನು ನೋಡಪ್ಪ. ಸುಂದ್ರಿ, ಎಲ್ಲ ಹೋಗಿದ್ ನೀನು? ನೀನನ್ನ ಎಷ್ಟೆಲ್ಲ ಹುಡುಕಿದ್ವಿ ಗೊತ್ತಾ ಮನೇಲಿ. ಅಲ್ಲ, ನೀನು ಮನೆ ಕಾಣಿಸ್ಲೇ ಇಲ್ಲ. ನಮ್ಗೆ ಎಷ್ಟು ಗಾಬರಿ ಆಗಿಬಿಟ್ಟಿತ್ತು ಗೊತ್ತಾ ಎಲ್ರಿಗೂ. ಯಾಕೆ ಹಿಂಗೆ ಮಾಡಿದೆ ಸುಂದ್ರಿ? ಅಲ್ಲ, ಮನೆಗೆ ಮಗ ಬಂದಾನ, ಅವಂಗ ಫಾರಿನ್ಗೆ ಕೆಲಸ ಸಿಕ್ಕತಿ. ನೀ ನೋಡಿದ್ರೆ ಅದನ್ನೆಲ್ಲ ಬಿಟ್ಟು ಈ ಸುಂದ್ರಿನ ವಿಚಾರಿಸ್ಕೊತೀಯೇನು? ಅವ್ನ ಕೆಲಸ ಸಿಕ್ಕಿದ್ ನಿನಗೆ ಖುಷಿನೇ ಇಲ್ಲೇನು? ಅಯ್ಯೋ ಹಂಗಲ್ಲ ಅತ್ತಿ, ಅದು ಪಾಪ ಸುಂದ್ರಿ ಮನೆ ಕಾಣಿಸ್ಲಿಲ್ಲಲ್ಲ, ನನಗೆ ಗಾಬರಿ ಆಗಿತ್ತು. ಅದಕ್ಕೆ ಎಲ್ಲಿ ಹೋಗಿದ್ದೆ ಅಂತ ಕೇಳೀನಿ. ಆದರೆ ನೀವು ನೋಡಿದ್ರೆ ಹಿಂಗೆ ಅಂತಾರಲ್ಲ. ಅದು ಅತ್ತೆಮ್ಮ, ನಾನು ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆಮ್ಮ. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಕ್ಕಂತ ಹೋಗಿದ್ದೆ. ಆದ್ರೆ ನಿಮ್ಗೆ ಹೇಳಿ ಹೋಗ್ಬೇಕಾಗಿತ್ತು. ನಿಮ್ಗೆ ಹೇಳ್ದೆ ಹೋಗ್ಬಿಟ್ಟೆ. ಅದೇ ನಾನು ಮಾಡಿರೋ ತಪ್ಪು. ದೊಡ್ಡ ಕನಂದಾರಿ ಕೆಲಸ ಮಾಡಿದ್ದೆ ಬಿಡು. ದೇವಸ್ಥಾನಕ್ಕೆ ಹೋಗಿದ್ಲಂತ ಒಂದು ಮಾತು ಹೇಳಕ್ಕೇನು ದಾಡಿ ನಿನಗೆ? ಅಯ್ಯೋ ಅಜ್ಜಿ, ಯಾಕಜ್ಜಿ ನೀನು ಇಷ್ಟೊಂದು ಸಿಟ್ಟು ಮಾಡ್ಕೋತಿ ನಮ್ಮ ಅತ್ತೆ ಮೇಲೆ? ನಮ್ಮ ಅತ್ತೆ ಮೇಲೆ ನೀನು ಈ ರೀತಿ ಕೋಪ ಮಾಡ್ಕೋಬೇಡ, ಸರಿನಾ? ಇವಾಗ ಅಣ್ಣಂದು ಜಾಬ್ ಸಿಕ್ಕಿದೆ, ನೀನು ಖುಷಿ ಪಡಬೇಕು. ಅದನ್ನ ಬಿಟ್ಟು ಅದಕ್ಕಿನ್ನ ಬೈತಾ ಕೂತ್ರೆ ಹೇಗೆ ಅಜ್ಜಿ? ಮತ್ತೆ ಇವ್ರು ಮಾಡೋ ಕೆಲ್ಸಕ್ಕೆ ಇವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕೇನಂತೀಯ ನಾವು ಅಜ್ಜಾನು? ಅಯ್ಯೋ ಹೋಗ್ಲಿ ಬಿಡು ಅಜ್ಜಿ, ನೀನು ಯಾಕೆ ಈ ರೀತಿ ಕೋಪ ಮಾಡ್ಕೋತೀಯ? ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಸ್ಮೈಲ್. ಸುಂದರಿ, ನನಗೆ ಎಷ್ಟು ಗಾಬರಿ ಆಗಿದ್ದು ಗೊತ್ತೇನ? ನೀನು ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಒಂದು ಸಮಯ ನಾನು ಎಷ್ಟು ಯೋಚನೆ ಮಾಡಿದ್ನೋ ಅದು ನನಗೆ ಗೊತ್ತು. ಕೃಷ್ಣನ ಸಲುವಾಗಿ ಎಷ್ಟೆಲ್ಲ ಕಣ್ಣೀರು ಹಾಕತ್ತಿದ್ದಂತ ನಿನಗೆ ಗೊತ್ತಾ? ನಿನಗಿದು ಗೊತ್ತಿಲ್ಲ ಅಲ್ಲ? ಯಾಕಂತಂದ್ರೆ ನೀನು ಮನೇಲಿ ಇರಲಿಲ್ಲ. ಅವ್ನ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗತ್ತಿರಲಿಲ್ಲ. ನೀನು ವಾಪಸ್ ಬಂದೆಲ್ಲ, ನನಗದ ಖುಷಿ ಆಯಿತು. ನಿನ್ನನ್ನು ಮಾವನು ಒಪ್ಕೊಂಡಿದ್ದಾರೆ. ಅತ್ತೆ ಒಬ್ಬರು ಒಂದಲ್ಲ ಒಂದಿನ ಅವರು ಒಪ್ಕೋತಾರ. ಈ ಡ್ರೆಸ್ನ ಬಿಚ್ಚಿ ನಾನು ನಿನಗೆ ಅವತ್ತು ಕೊಟ್ಟಿದ್ನಲ್ಲ ಮೊನ್ನೆ ಸೀರೆನ, ಅದನ್ನ ಉಟ್ಕೊಂಡು ಬಾ. ಇವಾಗ ನಾವು ಮನೇಲಿ ಒಂದು ಪೂಜೆನ ಮಾಡಾಕತ್ತಾರ, ಆ ಪೂಜೆಗೆ ತಯಾರಿ ಆಗಬೇಕು. ಅದಕ್ಕೆ ನೀನು ಆ ಸೀರೆನ ಉಟ್ಕೊಂಡು ಬಾ. ಆ ಸೀರೆ ಉಟ್ಕೊಂಡು ಬಂದ ತಕ್ಷಣ ಅತ್ತೆಗೆ ನೀನು ಇಷ್ಟ ಆಗಬೇಕು. ಆ ರೀತಿ ನಿನ್ನನ್ನು ಅಲಂಕಾರ ಮಾಡೋಕೆ ಜಾನು ಹೇಳೀನಿ, ಸರಿನಾ? ಅಯ್ಯೋ ಅತ್ತೆ, ಅದೆಲ್ಲ ಯಾಕತ್ತೆ? ಬೇಡ, ನಾನು ಹಿಂಗೆ ಇರ್ತೀನಿ. ಇಲ್ಲಾಂದ್ರೆ ಮೊನ್ನೆ ಜಾನು ಕೊಟ್ಟಿದ್ದಲ್ಲ ಅದೇ ಸೀರೆ ಉಟ್ಕೋತೀನಿ, ಸರಿನಾ ಅತ್ತೆ? ಅಯ್ಯೋ, ನಾನು ಇವಾಗಲೇ ಹೇಳಕತ್ತೆ ನಿನಗೆ, ಅದೆಲ್ಲ ಬೇಡ. ನಾನು ನಿನಗೆ ಅದು ಇದರದು ಸೀರೆ ಕೊಟ್ಟಿದ್ನಲ್ಲ, ಯಾವ ಕಲರ್ ಇತ್ತು ನೋಡು, ಅದನ್ನು ಉಟ್ಕೊಂಡು ಬಾ. ವೈಟ್ ಕಲರ್ ಸೀರೆ, ಅದರ ಮೇಲೆ ಪುಟ ಪುಟ ಇತ್ತಲ್ಲ, ಅದನ್ನು ಉಟ್ಕೊಂಡು ಬಾ. ತುಂಬ ಚೆನ್ನಾಗಿ ಕಾಣ್ತೀಯ, ಒಳ್ಳೆ ಹೀರೋಯಿನ್ ಥರ ಕಾಣ್ತೀಯ. ಅದರ ಮೇಲೆ ಅದು ಬ್ಲೌಸ್ ಹಾಕೋ, ಅದು ಸೀರೆ ಉಟ್ಕೋ, ಸರಿನಾ? ಜಾನು, ಸುಂದರಿಗೆ ಹೋಗಿ ಸ್ವಲ್ಪ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಾ. ಸರಿ ಅಮ್ಮ, ಬನ್ನಿ ಅದಕ್ಕೆ ಹೋಗೋಣ. ಸರಿ ನಡಿ ಜಾನು. ಇಕ್ಕಿ ಮುಖಕ್ಕೆ ಶೃಂಗಾರ ಅಂತ, ಶೃಂಗಾರ ಬೇರೆ ಕೇಳು. ಅಯ್ಯೋ ಅಜ್ಜಿ, ಯಾಕಜ್ಜಿ ನನ್ನ ಹುಡುಗಿಗೆ ನೀವೆಲ್ಲ ಆ ರೀತಿ ಅಂತೀರಾ? ನನ್ನ ಹುಡುಗಿಗೆ ಏನು ಕಮ್ಮಿ ಆಗೈತಿ? ಇವಾಗ ಅವಳು ಬರ್ತಾಳಲ್ಲ, ಅವಾಗ ನೀನು ನೋಡ್ತೀಯ ಅಜ್ಜಿ, ಅವಳು ಹೆಂಗಿರ್ತಾಳ, ಹೆಂಗೆ ಕಾಣ್ತಾಳ ಅಂತ ಹೇಳಿ. ನಿನ್ಗಿಂತನ ಸುಂದರವಾಗಿದ್ದಾಳೆ ನನ್ನ ಹೆಂಡತಿ. ಆಯ್ತಾಯ್ತು, ನೋಡ್ತಾನೆ ತಗೋ ಹೆಂಗೆ ಕಾಣ್ತಾಳು ಅಂತ ಹೇಳಿ. ಹೋಗಿ ಉಟ್ಕೊಂಡು ಬಾನು ಈ ತ್ರಿಪುರ ಸುಂದ್ರಿಗೆ. ನೋಡು ಸುಂದ್ರಿ, ನೀನು ಹೋಗು. ಅವರು ಹಾಗೆ, ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಅದನ್ನ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡು, ಸರಿನಾ? ನೀನು ಇವಾಗ ಇಲ್ಲಿಂದ ಹೋಗು. ನನ್ನ ಮಾತೇನಾದರೂ ಅತ್ತೆ ಅವ್ರು ಕೇಳಿಸಿದ್ರೆ ಮತ್ತೆ ಕೋಪ ಮಾಡ್ಕೋತಾರೆ. ಸರಿ ಅತ್ತೆ. ಅಯ್ಯೋ ನನ್ನ ಮುದ್ದು ಬಂಗಾರ, ನಿನಗೆ ಫಾರಿನ್ದಾಗ ಕೆಲಸ ಆಗೈತೆ ಅಂತ ಹೇಳಿ ನನಗೆ ಭಾಳ ಖುಷಿ ಆತಪ್ಪ. ಅಲ್ಲ, ನಿನಗೆ ನಾನು ಅಲ್ಲಿ ಎಕ್ಕತಿ ಅಲ್ಲಿ ಸಿಗ್ತತಿ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡ್ರಿಕ್ಕಿಲ್ಲ ಬಿಡು. ನಿನಗೆ ಕೆಲಸ ಸಿಗ್ತಲ್ಲ, ಅದ ಒಂದು ಥರ ನನಗೆ ಕೇಳೋಕೆ ಖುಷಿ ಆಗತತಿ. ಚಲೋ ಆತು, ಚಲೋ ತಗೋ, ಕೆಲಸ ಮಾಡ್ಕೊಂಡು ಹೋಗು, ಸಂಪಾದನೆ ಮಾಡು, ದುಡ್ಡನ್ನ ಸಂಪಾದಿಸಿ ತೊಗೊಂಡು ಬಾ. ನೀನು ದೊಡ್ಡ ವ್ಯಕ್ತಿ ಆಗ್ಬೇಕು. ನಿಮ್ಮ ಅಜ್ಜ ನಿಮ್ಮಪ್ಪ ಮಾಡಿಟ್ರ ಆಸ್ತಿನ ಇಷ್ಟು ದಿನ ನೀನು ಅನುಭವಿಸಾತಿದ್ದಿ. ಈಗ ನೀನು ಕಷ್ಟಪಟ್ಟು ಅನುಭವಿಸುವಂಥ ಒಂದು ನಿನಗೆ ಕೆಲಸ ಸಿಕ್ಕತಿ. ನೀನೀಗ ಹೆಂಗೆ ಖರ್ಚು ಮಾಡಿದ್ರು ನಿನ್ನ ಯಾರು ಕೇಳೋರು ಇರಂಗಿಲ್ಲ. ಆದ್ರೆ ನೀನು ನೋಡ್ಕೊಂಡು ಖರ್ಚು ಮಾಡು. ಯಾಕಂದ್ರೆ ಈಗ ಮದುವೆ ಬೇರೆ ಈಗಿಲ್ಲಪ್ಪ. ಅಂಥಕ್ಕಿನ್ನ ನೀನು ಚಂದಾಗ ನೋಡ್ಕೋಬೇಕು ಅಂದ್ರೆ ಮತ್ತೆ ನೀನು ಚಲೋ ತಗೋ ಕೆಲಸ ಮಾಡಬೇಕು. ಈ ಕಡೆ ದ್ಯಾಸ್ ಬಿಟ್ಟು ಆ ಕಡೆದಷ್ಟೇ ಯೋಚನೆ ಮಾಡ್ಬೇಕು. ಒಂದಲ್ಲ ಒಂದಿನ ಆಕಿನ ಕರ್ಕೊಂಡು ಹೋಗಂತೆ ಫಾರಿನ್ಗೆ. ಫಾರಿನ್ ಗೀರಿನ್ ನೋಡ್ಲಿ ಆಕಿನ. ಅಯ್ಯೋ, ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಜ್ಜಿ. ನೀನು ಹೇಳೋದೇನು? ನೀನು ಹೇಳೋಗಿನ್ನ ಮುಂಚೆ ನನ್ನ ಹೆಂಡತಿನ ಕರ್ಕೊಂಡು ಹೋಗಿ ಫಾರಿನ್ ಗೀರಿನೇನು ಎಲ್ಲ ಊಟಿ, ಆಮೇಲೆ ಯಾವ್ಯಾವ ಊರವಳು ನೋಡಿಲ್ವೋ ಅದನ್ನೆಲ್ಲ ನಾನು ಅವಳನ್ನ ಸುತ್ತಾಡಿಸಿ ತೋರಿಸ್ಕೊಂಡು ಬರ್ತೀನಿ, ಅದು ಫ್ಲೈಟಲ್ಲಿ. ಓಕೆನಾ? ಏನೋ ನಡೆಸಿದಿರಿ ಮನ್ಯಾಗ? ಅಲ್ಲ, ನಾವು ಮತ್ತೆ ಹೋಗಿ ಒಂದು ಕೆಲಸ ಒಂದು ಫೋನ್ ಮಾಡಂಗಿಲ್ಲ ನಮಗೆ, ಬರ್ರಿ ಮನೆಗೆ ಅಂತ ಅಂತೇಳಿ. ಅಯ್ಯೋ ಸಣ್ಣಜ್ಜ, ಈಗ ಬಂದೇನ? ಅಲ್ಲ, ನೀನು ಸಣ್ಣಜ್ಜಿನ ಯಾಕೆ ಕರ್ಕೊಂಬರಲಿಲ್ಲ? ಬನ್ನಿ ಮಾವ, ಕೂತ್ಕೊಳ್ರಿ. ಚಾದ ಏನಾದರೂ ಮಾಡ್ಕೊಂಬರ್ರಿ, ಜ್ಯೂಸ್ ಕುಡಿತೀರಿ? ಅಯ್ಯೋ ನಮ್ಗೇನು ಬೇಡಮ್ಮ, ಚಾಗಿ ಎಲ್ಲ ಕುಡ್ಕೊಂಡ ಬಂದಿನಿ, ಏನು ಬೇಡ. ಎಲ್ಲಿ ಅನ್ನ ಕನ್ಸವಲ್ಲ, ಅವಾಗಿಂದ ನೋಡ್ಬೇಕನ್ನಕತ್ತನು. ನನಗೆಲ್ಲಿ ಅವನು ಕಂಡ ಬಂದಿಲ್ಲ, ಮಾತಾಡ್ಸಿ ಹೋದ್ರಾತಂತ ಬನ್ನಿ. ಮತ್ತು ಅಯ್ಯೋ
ಅಲ್ಲಿಂದ ಅಷ್ಟ್ರು ಕೂಡ ಬಂದು ಇಲ್ಲಿ ಹೇಳ್ದ ಕೇಳ್ದ ಮನೆಗೆ ಹೋಗ್ಯಾನಂತ ಅನ್ಕೊಂಡ್ರೆ ಏನು ಮಾಡೋದು ಅಂತ ಹೇಳಿ ಒಂದು ಮಾತು ಹೇಳಿ ಹೋದ್ರಾದಂತ ಬಂದಿ ನೋಡ್ದ. ಅಯ್ಯೋ ಬಾರಪ್ಪ, ಅಲ್ಲಿ ಒಳಗೆ ಮಕ್ಕಂಡಾರ. ಸ್ವಲ್ಪ ಯಾಕೋ ಮನ್ಯಾಗ ಕಿರಿಕಿರಿ ಕೇಳಿ ಅವ್ರಿಗೆ ಒಂದಿಟ್ಟು ಎದಿನೂ ಬಂದಂಗತ್ತಪ್ಪ. ಅದಕ್ಕೆ ಅಲ್ಲಿ ಒಳಗೆ ಮಕ್ಕೊಂಡಾರ. ಡಾಕ್ಟರ್ ಬಂದು ನೋಡಿ ಹೋದ್ರು, ಏನಿಲ್ಲ ಆ್ಯಸಿಡಿಟಿಗೆ ಹಂಗಾಗೈತಿ, ಸ್ವಲ್ಪ ಮೈನರಾಗಿ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತಂದ್ರು. ಅಯ್ಯೋ ಸುಮ್ಮನೆ ಅನ್ಕೊಂಡೆ, ಈಗೆಲ್ಲ ಗುಳಿಗೆ ಎಲ್ಲ ಬರೆದು ಕೊಟ್ಟು ಹೋಗ್ಯಾರ. ಅದಕ್ಕೆ ನಾವು ಇಲ್ಲೇ ಕುಂತ ನೋಡಿದೆ ಮಾತಾಡ್ಕೊಂತ. ಇವರು ಹೊರಗೆ ಹೋಗಿದ್ರಪ್ಪ. ಒಂದು ಮದುವೆ ಆಗಿದೆಪ್ಪ, ನಮಗೆ ಕೇಳ್ದ ಮದುವೆಗೆ ನೀವು ಮಹಾರಾಜ, ನಿಂಗೂ ಗೊತ್ತಿಲ್ಲಲ್ಲ. ಅದಕ್ಕೆ ನಿಂಗೆ ಹೇಳಿನಿ. ಆಕೆ ನಮ್ಗೆ ಆಗ ಬಂದು ನಿಂತಿದ್ಲಲ್ಲ ನಾ ಬರಾನ, ಅದ ಹುಡುಗಿನಂತಪ್ಪ. ಅದು ಅನಾತಿ ಗಿನಾತಿ ಅಂತ ಅಂದ್ಲಲ್ಲಿಕ್ಕಿ. ಆಕೆ ನಾನು ಮದುವೆ ಮಾಡ್ಕೊಳಂತೀವನು ಬಾಡ್ಕೋ. ಒಂದು ಮಾತು ಹೇಳಿಲ್ಲಪ್ಪ ನಮಗೆ. ನಾವು ಅದು ಇಲ್ಲ ಅನ್ನೋದು ಏನು ಗೊತ್ತ ಅವನಿಗೆ, ನಮಗೆ ಕೇಳ್ತಾನ ಅವನು. ತನಗೆ ಹೆಂಗೆ ತಿಳ್ತೈತಿ ಹಂಗೆ ಮಾಡ್ಕೊಂತ ಹೋಗ್ತಾನ. ಅವ್ರಿಗೆ ಹೇಳಾರ ಕೇಳಾರ ಇದ್ರಲ್ಲ, ಅವ್ರ ಅವಂತ ಏನು ಹೇಳಂಗಿಲ್ಲ ಬೇಡಂಗಿಲ್ಲ. ಮತ್ತೆ ಇನ್ನವ್ರು ನಿನ್ನ ಕೇಳ್ತಾರೋ, ಅಪ್ಪನ ಒಂದು ಮಾತ್ರ ಕೇಳಬೇಕಿಲ್ಲ. ಅಪ್ಪನೂ ಕೇಳಿಲ್ಲ. ತನಗೆ ಹೆಂಗೆ ತಿಳಿತೈತೆ ಹಂಗೆ ನೋಡಿ ಮದುವೆ ಮಾಡ್ಕೊಳ. ಮತ್ತೆ ಇನ್ನೇನು ಮಾಡೋಕ್ಕಾಕತಿ. ಅದಕ್ಕೆ ತಿರುಪಿ ಎತ್ತವಳ ಮದುವೆ ಮಾಡ್ಕೊಂಬಂದ್ಬಿಟ್ಟಾನ. ಅಜ್ಜಿ ನೀವೆಲ್ಲ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ ನನ್ನ ಹೆಂಡತಿಗೆ. ನೀವು ಈ ರೀತಿ ಎಲ್ಲ ಅಂದ್ರೆ ನನಗೆ ಭಾಳ ಕೋಪ ಬರ್ತದೆ ನೋಡಿ. ಮತ್ತೆ ಅಯ್ಯಯ್ಯ ಮತ್ತೆ ಏನು ಬೇಕಪ್ಪ ನಿನ್ನ ಹೆಂಡತಿಗೆ ಇರೋದನ್ನ ಅಂದ್ರೆ ಎಷ್ಟು ಬರ್ತದೆ ನಿನಗೆ? ಆಕೆನ ತಿರುಪಿ ಎತ್ತಕ್ಕೆ ಅಲ್ರಿ, ಇಲ್ಲಿ ಕಲಿಯಕ್ಕಂತ ಬಂದಿದ್ಲಾಕಿ. ಇಲ್ಲಿ ಬರೀ ನನ್ನ ಜೊತೆ ಕಾಲೇಜ್ಗೆ ಅಷ್ಟೇ ಬರ್ತಿದ್ಲು. ಅದಕ್ಕೇನೋ ಕೆಲಸ ಮಾಡಕ್ಕೆ ಬರ್ತಿರ್ಕಿಲ್ಲ, ತಿರುಪಿ ಎತ್ತಕ್ಕೆ ಬರ್ತಿರ್ಕಿಲ್ಲ ನನ್ನ ಜೊತೆ. ಆತ ಬಿಡು, ನೋಡೋನು ಈಗ ಬರ್ತಾಳಲ್ಲ ತಿರುಪಿ ಎತ್ತಕ್ಕೆ ಹೆಂಗೆ ಬರ್ತಾಳೋ ನೋಡೋನು, ಮುಸ್ರಿ ತಿಕ್ಕಾಕಿ. ಅತಿ ನೀವು ಆಕಿ ನೋಡಿದ್ರೆ ಕಳೆದು ಹೋಗ್ತಾರಿ. ಆಕಿ ನೋಡಾಕ ಅಂತ ಬಟ್ಟೆ ಹಾಕೊಂಡ ಹಂಗಿರ್ಬೋದು, ಆದ್ರೆ ಮನಸ್ಸು ಮಾತ್ರ ಒಳ್ಳೆ ಮನಸ್ಸು ರೀತಿಯಾಗಿದ್ದು. ನಾನಂದ್ರೆ ನನಗಿಂತ ಒಳ್ಳೆ ಮನಸ್ಸು ಅವಳದು. ನಿಮ್ಮನ್ನ ಮಾವನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಗೊತ್ತಾ ಅವಳು. ನಿಮ್ಗೆ ಮುಂದೆ ಇಲ್ಲೇ ಇರ್ತೀರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗ್ತೈತಿ. ಏನು ಗೊತ್ತಾಗ್ತತೋ ಏನೋ ನೋಡೋಣಲ್ಲ. ಬರ್ಲೀಗ ಕರಿ ನೀನು ಸೊಸಿನ. ಸುಂದ್ರಿ ಜಾನು ತಯಾರಾದ್ರೆ ಕರ್ಕೊಂಬ ಸುಂದ್ರಿನ. ಸರಿ ಅಮ್ಮ, ರೆಡಿ ಆದ್ಲು ಕರ್ಕೊಂಡು ಬರ್ತೀನಿ ಅಮ್ಮ. ಅಮ್ಮ ಅದಕ್ಕೆ ರೆಡಿ. ಅಜ್ಜಿ ಇವಾಗ ನೋಡು ನಮ್ಮ ಅತ್ತಿಗೆ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ. ಬನ್ನಿ ಅತ್ತಿಗೆ, ನಿಮ್ಮನ್ನ ನೋಡಿ ನಮ್ಮನ್ನ ಕಳೆದು ಹೋಗ್ಬಿಡ್ತಾನೆ ಇವಾಗ. ಅಯ್ಯೋ ಹಂಗೇನಿಲ್ಲ, ಸುಮ್ಮನೆ ಇರು ಜಾನು. ಹಿಂಗಿದ್ರೆ ಚಂದ ಕಾಣ್ತಾಳ ಬಿಡು. ನಮ್ಮ ನಮ್ಮ ಅಂತಸ್ತಿಗೆ ತಕ್ಕಂಗೆ ಕಾಣ್ತಾಳು. ಹಂಗಿದ್ರೆ ಮುಸುರಿ ತಿಕ್ಕಕ್ಕೆ ಹೆಂಗೆ ಕಾಣ್ತಾಳೆ. ಪರವಾಗಿಲ್ಲ, ಚಂದ ಅದಾಳ. ಆದ್ರೆ ನಾನು ಪಟ್ಟಂತ ತಪ್ಕೊಂಡ್ಬಿಡ್ತೀನೇನು. ನಾನು ಹೆಂಗೆ ಕಷ್ಟ ಕೊಡ್ಬೇಕು ಕೊಟ್ಟನ ಮಾಡಾಕಿ. ಹಂಗಾಗಿ ಹಿಂಗೆ ಒಪ್ಕೊ ಮಗಳ ಅಲ್ಲ ನಾನು. ಅತಿ ನೋಡಿದ್ರಲ್ಲ ಹೆಂಗದಾಳ ನನ್ನ ಸಸಿ, ಬಂಗಾರದಂಗೆ ಅದಾಳಲ್ಲ, ನನ್ನಂಗನೆ ಕಾಣ್ತಾಳಲ್ಲ. ಆದ್ರೆ ನಾನು ಅವಳನ್ನ ಅದಕ್ಕೆ ಇಷ್ಟಪಟ್ಟು ಸೊಸೆ ಅಂತ ಒಪ್ಕೊಂಡಿರೋದು. ಅವಳು ಹೆಂಗೆ ನೋಡೋಕೆ ಚಂದದಾಳು, ಅಷ್ಟೇ ಒಳ್ಳೆ ಗುಣನೂ ಐತಿ, ಅಷ್ಟೇ ಒಳ್ಳೆ ಮನಸ್ಸು ಐತಿ. ಅದಕ್ಕೆ ನನಗಳು ಇಷ್ಟ ಆಗಿ ನಾನು ಅವಳ ಮನೆ ತುಂಬಿಸ್ಕೊಂಡಿರೋದು. ಇಲ್ಲ ಅಂದರೆ ನಾನು ಮನೆ ತುಂಬಿಸ್ಕೊತಿದ್ನೇನ್ರಿ. ಅದು ಸಾಧ್ಯವಾಗ್ತಿರೋ ಮಾತು. ನಾನು ನಿಮ್ಮ ಸೊಸೆ ಅದ ಅಂದಲ್ಲ, ನಿಮ್ಮಷ್ಟು ಹಠ ಚಟ ಎಲ್ಲ ನನಗೂ ಇರ್ತೈತಿ. ಅಂಥದ್ರಾಗ ನಾನು ಹೆಂಗೆ ಒಪ್ಕೋತೀನಿ. ವಾವ್, ನನ್ನ ಹುಡುಗಿ ಏನು ಸಕ್ಕ ಕನ್ನಕತ್ತಾಳು. ನೋಡಾಕತ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತತಿ. ಅಂಥದ್ರಾಗ ನಾನು ಇವಳನ್ನ ಬಿಟ್ಟು ಹೆಂಗಪ್ಪ ಫಾರಿನ್ಗೆ ಹೋಗ್ಲಿ. ಆಹೋ, ಹುಡುಗಿ ಏನು ಚಲೋ ಅದಾರ ಬಿಡು. ಅಡ್ಡಿ ಇಲ್ಲ, ಇಬ್ಬರದು ಜೋಡಿ ಮಸ್ತ್ ಐತಿ. ನೀನು ಯಾಕವ ಸೀಟ್ ಮಾಡ್ಕೋತೀಯ? ವೈನಿ ನೀನು ಸೀಟ್ ಮಾಡ್ಕೋದ್ರಿಂದ ಏನಾಗೋದೋ ಹೋಗೋದು, ಒಪ್ಕೊಂಡು ಬಿಡು. ಹುಡುಗಿ ಅಲ್ಲ ಏನು ಕಡಿಮೆ ಆಗೈತೆ ಹುಡುಗಿಗೆ. ಇವತ್ತೇನೋ ಪೂಜೆ ಐತದ್ರಲ್ಲ, ನಡೆಸಿಬಿಡ್ರಿ ಪೂಜೆ ತಯಾರಿ. ಯಾವ ಪೂಜೆನೂ ಇಲ್ಲ. ಮನ್ಯಾಗಿನ ಪೂಜೆ ನಾವು ಹೇಳಿದ್ದು ಅದು ಇನ್ನು ದೂರಿನ ಮಾತು. ನನಗೆ ಒಪ್ಪಿಗೆ ಆಗೋ ಮಟ್ಟ ಅದು ಇವಾಗೇನು ನಡೆಯಂಗೆ ಇಲ್ಲ ಅದು. ಅತ್ತಿ ನೀವು ಯಾವಾಗ ಹೇಳ್ತೀರಾ ಅವಾಗಲೇ ಆಗಲಿ. ನೀವು ಹೇಳೋವರೆಗೂ ನಾ ಅದನ್ನು ಶಾಸ್ತ್ರನ ಇಟ್ಕೊಳ್ಳಲ್ಲ ಅತಿ. ಯಾಕಂದರೆ ನಿಮಗೂ ಒಪ್ಪಿಗೆ ಆಗಲಿ, ಮಾವ ಅವ್ರಿಗೂ ಆರಾಮಾಗಲಿ, ಆಮೇಲೆ ನೋಡೋಣ ಅತ್ತಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ. ಏನಂತ ಅಂದರೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಈ ಚಾನಲಲ್ಲಿ ಬರ್ತಾ ಇದೆಯಲ್ಲ, ಪ್ಲೀಸ್ ಅದನ್ನು ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗೈತಿ, ನಿಮಗೆ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ. ಸೊ ತಾಯಿ ಇಲ್ಲದ ತವರವರು ಹೆಂಗೆ ಸಪೋರ್ಟ್ ಮಾಡತ್ತಾರೋ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ಹಂಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ನೀವು ಸಪೋರ್ಟ್ ಮಾಡಿರಿ. ಇನ್ನೊಂದು ನಾನು ನಿಮ್ಮನ್ನ ಕೇಳ್ಕೋಬೇಕು ಅಂತ ಅಂದ್ಕೊಂಡಿರೋದು ಇನ್ನೊಂದು ಏನಂತಂದರೆ, ಕೃಷ್ಣ ಫಾರಿನ್ಗೆ ಕಳಿಸ್ಬೇಕು ಅಂತ ಒಂದು ಕಥೆಯಲ್ಲಿ ನಾನು ತೊಗೊಂಡಿದ್ದೀನಿ. ಅವ್ರನ್ನ ಕಳಿಸ್ಬೇಕು ಅಥವಾ ಬೇಡವೋ, ಕಳಿಸಿದ ಮೇಲೆ ಟ್ವಿಸ್ಟು ತುಂಬ ಚೆನ್ನಾಗಿದೆ. ಸೊ ನಾನು ಬರೆದಿರೋ ಹಾಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಆದರೆ ಕಳಿಸ್ಬೇಕು ಬೇಡವೋ ಅನ್ನೋದೊಂದು ಒಂದು ಕಡೆ ಕನ್ಫ್ಯೂಸ್ ಆಗ್ತಾಯಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಾನು ಬಿಡೋ ವಿಡಿಯೋ ನೋಟಿಫಿಕೇಷನು ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಇವತ್ತಿನ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.